ಅಂದರೆ ನಮ್ಮ ಬಾಡಿನ ನಾವು ತುಂಬ ಪ್ರೀತಿ ಮಾಡಬೇಕು. ಈಗ ನಮ್ಮನ್ನೇ ನಾವು ನೋಡಿಕೊಂಡ್ರೆ, ಅಯ್ಯೋ ನಾನು ಚೆನ್ನಾಗಿಲ್ಲ, ನನ್ನ ಬಾಡಿ ಚೆನ್ನಾಗಿಲ್ಲ, ನನ್ನ ಕಲರ್ ಇಲ್ಲ, ನಾನು ದಪ್ಪ ಇದ್ದೀನಿ, ಕುಳ್ಳಕ್ಕಿದ್ದೀನಿ, ಉದ್ದ ಇದ್ದೀನಿ, ನಾನು ಯಾಕೆ ಹಿಂಗಿದ್ದೀನಿ ಅಂತ ಎಷ್ಟೋ ಜನ ಅವರ ಬಗ್ಗೆ ಅವರೇ ನೆಗೆಟಿವಿಟಿನ ತುಂಬಿಕೊಂಡು ಅದರಿಂದನೂ ಕೂಡ ನಮ್ಮ ಬಾಡಿನಲ್ಲಿ ಬ್ಲಾಕೇಜಸ್ ಆಗತ್ತೆ. ಆ ಬ್ಲಾಕೇಜಸ್ಸಿಂದ ನಾವು ತುಂಬ ಅನಾರೋಗ್ಯದಿಂದ ಬಳಲಬೇಕಾಗತ್ತೆ. ಸೊ ಹಾಗಾಗಿ ನಮ್ಮ ದೇಹವನ್ನು ನೋಡಿಕೊಂಡು, ಇವಾಗ ಫಾರ್ ಎಕ್ಸಾಂಪಲ್ಲು ನಮ್ಮನ್ನು ನಾವು ನೋಡಿಕೊಂಡು, ನಾನು ಯಾಕೆ ಹಿಂಗೆ ಕಪ್ಪಗಿದ್ದೀನಿ, ನಾನು ಯಾಕೆ ಇಷ್ಟು ಚೆನ್ನಾಗಿಲ್ಲ ಅಂತೆಲ್ಲ ಅನ್ಕೋತಾ ಇದ್ರೆ ನಮ್ಮ ದೇಹ, ಇವಾಗ ನಮಗೆ ಯಾವ ರೀತಿ ಫೀಲಿಂಗ್ಸ್ ಇದೆಯೋ ಹಾಗೆ ನಮ್ಮ ದೇಹದ ಪ್ರತಿಯೊಂದು ಪಾರ್ಟ್ಸ್ಗೂ ಕೂಡ ಫೀಲಿಂಗ್ಸ್ ಇದೆ. ಸೊ ನಾವು ನಮ್ಮ ಪ್ರತಿಯೊಂದು ಪಾರ್ಟ್ಸ್ನ ನೋಡಿದಾಗ ಖುಷಿ ಪಡಬೇಕು, ಸಂತೋಷ ಪಡಬೇಕು, ಅದ್ರ ಜೊತೆ ಕನೆಕ್ಟ್ ಆಗಬೇಕು. ಇವಾಗ ಎಷ್ಟೋ ಜನಕ್ಕೆ ತಲೆನೋವು ತುಂಬ ಬರ್ತಾ ಇರುತ್ತೆ. ಇದೊಂದು ಹಾಳಾದ ತಲೆನೋವು, ಯಾವಾಗ ನೋಡಿದ್ರು ನನಗೆ ಬರುತ್ತೆ ಅಂತ ಬೈಕೋತಿರ್ತೀವಿ. ಇನ್ನು ಕೆಲವರು ಕಾಲು ನೋವು ಬಂದರೆ ಸಾಕು, ನನಗೆ ಮಂಡಿ ನೋವು, ಹಾಳಾದ್ದು ಈ ಕಾಲು ಏನಕ್ಕಾದ್ರೂ ನೋವು ಬರುತ್ತೋ ಅಂತ ಬೈಕೋತೀವಿ. ಸೊ ಈ ಥರ ಬೈಯೋದ್ರಿಂದ ಏನಾಗುತ್ತೆ, ಆ ಪಾರ್ಟ್ಸಲ್ಲಿ ಇನ್ನೂ ಒಂದಷ್ಟು ಬ್ಲಾಕೇಜಸ್ಸು ಸ್ಟಾರ್ಟ್ ಆಗುತ್ತೆ. ಸೊ ಆ ಬ್ಲಾಕೇಜಸ್ಸಿಂದ ಇನ್ನಷ್ಟು ನೋವುಗಳಿಂದ ನೀವು ಅದ್ರ ಬಗ್ಗೆನೇ ಯೋಚನೆ ಮಾಡಿಕೊಂಡು ಕೊರಕೊಂಡು ನಿಮ್ಮ ಜೀವನವನ್ನು ನಡೆಸಬೇಕಾಗತ್ತೆ. ಅದೇ ನಾವು ಫಾರ್ ಎಕ್ಸಾಂಪಲ್, ಇವಾಗ ನನಗೆ ತಲೆನೋವುತ್ತಿದೆ, ಓಕೆ ನಾನು ಈ ತಲೆನೋವನ್ನು ಪ್ರೀತಿಯಿಂದ ಸ್ವೀಕರಿಸ್ತೀನಿ, ಇದನ್ನು ಖುಷಿಯಿಂದ ಸ್ವೀಕರಿಸ್ತೀನಿ, ಥ್ಯಾಂಕ್ ಯು ಸೋ ಮಚ್. ನಾನು ನಿನಗೇನಾದರೂ ನನಗೆ ಗೊತ್ತಿಲ್ಲದೆ ಸ್ಟ್ರೆಸ್ ಕೊಟ್ಟಿದ್ರೆ, ನಿನಗೆ ಬೇಜಾರು ಮಾಡಿದರೆ ನನ್ನನ್ನು ಕ್ಷಮಿಸು ಅಂತ ನೀವು ಕಣ್ಣು ಮುಚ್ಕೊಂಡು ಒಂದು 2-3 ಸಲ ಹೇಳ್ಕೊಂಡ್ರೆ ಸಾಕು, ನಮಗೆ ಗೊತ್ತಿಲ್ಲದೆ ಆ ತಲೆನೋವು ಕಡಿಮೆ ಆಗ್ತಾ ಹೋಗುತ್ತೆ. ಹಾಗೆ ಈವನ್ ಕಾಲು ನೋವು ಕೂಡ ಅಷ್ಟೆ. ನಿಮ್ಮ ಬಾಡಿನಲ್ಲಿ ಎಲ್ಲೇ ಕಾಲು ನೋವು ಅಂತೀನಿ, ನಿಮ್ಮ ಬಾಡಿನಲ್ಲಿ ಎಲ್ಲೇ ಪೇಯ್ನ್ ಇದ್ರೂ ಕೂಡ ನೀವು ಆ ಪಾರ್ಟಿಗೆ ಸಾರಿ ಕೇಳ್ತಾ, ನಾನು ನಿನಗೇನಾದರೂ ಬೇಜಾರು ಮಾಡಿದರೆ, ನೋವು ಮಾಡಿದರೆ, ನನಗೆ ಗೊತ್ತಿದ್ದು ಗೊತ್ತಿಲ್ಲದೆ ನಿನ್ನನ್ನು ನಾನು ಬೇಜಾರು ಮಾಡಿದರೆ ನನ್ನನ್ನು ಕ್ಷಮಿಸು ಅಂತ ಕೇಳೋದ್ರಿಂದ ನಾವುಗಳು ಆ ನೋವಿಂದ ಬಿಡುಗಡೆಯನ್ನು ಪಡೆಯಬಹುದು ಫ್ರೆಂಡ್ಸ್. ಸೊ ಫಸ್ಟ್ ನಾವು ನಮ್ಮನ್ನು ತುಂಬ ಪ್ರೀತಿ ಮಾಡಬೇಕು, ನಮ್ಮ ದೇಹವನ್ನು ತುಂಬ ಪ್ರೀತಿ ಮಾಡಬೇಕು. ಇದರಿಂದ ಬೇರೆ ಅವರು ನಮ್ಮನ್ನು ಪ್ರೀತಿ ಮಾಡೋದನ್ನು ಕಲಿತಾರೆ. ಓಕೆ, ಸೊ ಹೀಗಂತ ಹೇಳ್ತಾ ಇವತ್ತಿನ ನಮ್ಮ ಮೆಡಿಟೇಷನ್ನ ಸೆಲ್ಫ್ ಲವ್ ಬಗ್ಗೆ ನಾವು ಮೆಡಿಟೇಷನ್ನ ಮಾಡೋಣ. ಸೊ ಎಲ್ಲರೂ ಮೆಡಿಟೇಷನ್ಗೆ ಕೂತ್ಕೊಳ್ಳಿ. ನಿಮ್ಮ ಕಾಲುಗಳನ್ನು ಕ್ರಾಸ್ ಮಾಡಿ, ನಿಮ್ಮ ಕೈಗಳನ್ನು ಕ್ಲಾಸ್ಪ್ ಮಾಡಿ, ಹಾಗೆ ನಿಧಾನವಾಗಿ ನಿಮ್ಮ 2 ಕಣ್ಣುಗಳನ್ನು ಮುಚ್ಚಿ ಮಾಸ್ಟರ್ಸ್. ಒಂದು ದೀರ್ಘವಾದ ಉಸಿರನ್ನು ತಗೊಳ್ಳಿ, ಹಾಗೇ ಉಸಿರನ್ನು ಬಿಡ್ತಾ ಕಂಪ್ಲೀಟ್ ರಿಲ್ಯಾಕ್ಸ್ ಫೀಲ್ ಆಗಿ. ಇನ್ನೊಂದು ದೀರ್ಘ ಉಸಿರನ್ನು ತಗೊಳ್ಳಿ, ಹಾಗೇ ಉಸಿರನ್ನು ಬಿಡ್ತಾ ಕಂಪ್ಲೀಟ್ ರಿಲ್ಯಾಕ್ಸ್ ಫೀಲ್ ಆಗಿ. ಇನ್ನೊಂದು ಕೊನೆಯ ಉಸಿರು, ಹಾಗೆ ಉಸಿರನ್ನು ಬಿಡ್ತಾ ಕಂಪ್ಲೀಟ್ ಬಾಡಿ ರಿಲ್ಯಾಕ್ಸ್ ಆಗ್ತಾ ಇದೆ. ಹಾಗೆ ನಿಮ್ಮ ಮೈಂಡ್ ಕೂಡ ಕಂಪ್ಲೀಟ್ ಆಗಿ ರಿಲ್ಯಾಕ್ಸ್ ಆಗ್ತಾ ಇದೆ ಫ್ರೆಂಡ್ಸ್. ಕಂಪ್ಲೀಟ್ ರಿಲ್ಯಾಕ್ಸ್ and complete relax.
ಆಗಿ ಯಾವುದೇ ಆಲೋಚನೆಗಳು ಬೇಡ. ಬರೀ ನಿಮ್ಮ ಉಸಿರನ್ನ ಮಾತ್ರ ಗಮನಿಸಿ ಫ್ರೆಂಡ್ಸ್. ನಮ್ಮ ಈ ಧ್ಯಾನಕ್ಕೆ ನಮ್ಮ ಎಲ್ಲ ಗುರುಗಳನ್ನ, ಆಸ್ಟ್ರಲ್ ಮಾಸ್ಟರ್ಸ್ನ, ಪಿರಮಿಡ್ ಮಾಸ್ಟರ್ಸ್ನ, ಹಾಗೆ ದೇವಾನುದೇವತೆಗಳನ್ನ, ಪ್ರಕೃತಿ ಮಾತೆಯನ್ನ, ವಸುಂಧರ ಮಾತೆಯನ್ನ, ಸಪ್ತ ಋಷಿಯರನ್ನ, ಋಷಿ ಪತ್ನಿಯರನ್ನ ನಮ್ಮ ಈ ಧ್ಯಾನಕ್ಕೆ ಆಹ್ವಾನಿಸೋಣ ಫ್ರೆಂಡ್ಸ್. ಹಾಗೆ ನಮ್ಮ ದೇಹದ ಆತ್ಮವನ್ನ ರಕ್ಷಿಸುವ, ನಮ್ಮ ದೇಹಕ್ಕೆ ಬೇರೆ ಯಾವುದೇ ರೀತಿಯ ನಕಾರಾತ್ಮಕ ಶಕ್ತಿ ಬರದಂತೆ ತಡೆಗಟ್ಟುವ ನಮ್ಮ ಏಂಜಲ್ಸ್ನ, ಹಾಗೆ ನಮ್ಮ ಮನಸ್ಸನ್ನ ಶುದ್ಧೀಕರಣ ಮಾಡುವ ಮಾಸ್ಟರ್ಸ್ನ, ನಮ್ಮಲ್ಲಿ ಶಕ್ತಿಯನ್ನ ತುಂಬಿಸುವ ಮಾಸ್ಟರ್ಸ್ನ, ಹಾಗೆ ನಮ್ಮ ದೇಹದಲ್ಲಿ ಏನೇ ಕಾಯಿಲೆಗಳಿದ್ರೂ ಅದನ್ನ ನಮ್ಮಿಂದ ಶುದ್ಧೀಕರಣ ಮಾಡುವ ಮಾಸ್ಟರ್ಸ್ನ ಇನ್ವೈಟ್ ಮಾಡೋಣ ಫ್ರೆಂಡ್ಸ್. ಈ ಎಲ್ಲ ಮಾಸ್ಟರ್ಸ್ಗಳ ಕ್ಷಮದಲ್ಲಿ ನಾವೆಲ್ಲ ಕುಳಿತು ಧ್ಯಾನವನ್ನ ಮಾಡ್ತಾ ಇದ್ದೀವಿ. ಆಹಾ, ಅದ್ಭುತವಾಗಿದೆ ಈ ಫೀಲಿಂಗ್. ಹಾಗೆ ನಿಮ್ಮ ಉಸಿರನ್ನ ಗಮನಿಸಿ. ಯಾವುದೇ ಆಲೋಚನೆ ಹಿಂದೆ ಹೋಗಬೇಡಿ. ನಿಮ್ಮೊಂದಿಗೆ ನೀವಾಗಿರಿ. ಸದ್ಯಕ್ಕೆ ನಿಮ್ಮನ್ನ ನೀವು ಕಂಪ್ಲೀಟ್ ಆಗಿ ಮರೆತು ಬಿಡಿ. ನಿಮ್ಮ ಐಡೆಂಟಿಟಿನ, ಹೆಸರನ್ನ, ಮನೆಯನ್ನ, ಮನೆಯಲ್ಲಿರೋರನ್ನ ಎಲ್ಲರನ್ನು ಕಂಪ್ಲೀಟ್ ಆಗಿ ಮರೆತು ನಿಮ್ಮ ಉಸಿರಿನೊಂದಿಗೆ ಉಸಿರಾಗಿರಿ ಫ್ರೆಂಡ್ಸ್. ಈಗ ನಿಮ್ಮ ದೇಹವನ್ನ ತಲೆಯಿಂದ ಹಿಡಿದು ಕಾಲು ಬೆರಳುಗಳವರೆಗೆ ಕಂಪ್ಲೀಟ್ ಆಗಿ ಅಬ್ಸರ್ವ್ ಮಾಡಿ. ಪ್ರತಿಯೊಂದು ದೇಹದ ಭಾಗವನ್ನು ಗಮನಿಸಿ ಫ್ರೆಂಡ್ಸ್.
ಈಗ ನಿಮ್ಮ ಎರಡೂ ಕೈಗಳನ್ನು ನಿಮ್ಮ ಹಾರ್ಟ್ ಮೇಲೆ ಇಟ್ಟು ಹೇಳ್ಕೊಳ್ಳಿ ನಾನು ಹೇಳೋದನ್ನ. ಮೈ ಡಿಯರ್ ಬಾಡಿ, ನಾನು ನಿನ್ಗೆ ಯಾವಾಗಲೂ ಕೂಡ ಗ್ರೇಟ್ಫುಲ್ ಆಗಿರ್ತೀನಿ. ನಾನು ಹುಟ್ಟಿದಾಗಿನಿಂದ ಹಿಡಿದು ಇಲ್ಲಿಯ ತನಕ ನನ್ನೊಂದಿಗೆ ನೀನು ಸಹಕರಿಸುತ್ತಾ ನನ್ನ ಜೊತೆ ನನ್ನ ಎಲ್ಲ ಕೆಲಸಗಳಿಗೂ ಸಹಾಯವನ್ನ ಮಾಡ್ತಾ ಇರೋದಕ್ಕೆ ನಿನಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ನನಗೆ ಗೊತ್ತಿದ್ದೋ ಗೊತ್ತಿಲ್ಲದೆ ನಾನು ಹುಟ್ಟಿದಾಗಿನಿಂದ ಹಿಡಿದು ಇಲ್ಲಿಯವರೆಗೆ ನಿನಗೇನಾದರೂ ನೋವು ಮಾಡಿದ್ರೆ, ಬೇಜಾರು ಮಾಡಿದ್ರೆ, ಇಲ್ಲ ಬೈಕೊಂಡಿದ್ರೆ ನನ್ನನ್ನ ದಯಮಾಡಿ ಕ್ಷಮಿಸಿಬಿಡು. ನಿನ್ನನ್ನ ಹೃದಯ ಪೂರ್ವಕವಾಗಿ ಕ್ಷಮೆಯಾಚಿಸುತ್ತಿದ್ದೇನೆ. ದಯಮಾಡಿ ನನ್ನನ್ನ ಕ್ಷಮಿಸು. ಹಾಗೆ ನಾನು ನಿನ್ನನ್ನ ಬೈಕೊಂಡಾಗ ಅಥವಾ ನಿನ್ನ ಬಗ್ಗೆ ಏನಾದರೂ ನೆಗೆಟಿವ್ ಆಗಿ ಮಾತಾಡಿದಾಗ ನಿನ್ನಲ್ಲಿ ಯಾವುದಾದರೂ ಬ್ಲಾಕೇಜಸ್ ಏರ್ಪಾಡಾಗಿದ್ರೆ ಅದನ್ನ ಕಂಪ್ಲೀಟ್ ಆಗಿ ನನ್ನ ಉಸಿರಿನಿಂದ ಆಚೆ ಹಾಕ್ತಾ ಇದ್ದೀನಿ. ಪ್ರತಿ ಹೊರ ಹೋಗುವ ಉಸಿರು ನನ್ನ ಚಿಕ್ಕಂದಿನಿಂದ ಹಿಡಿದು ಇಲ್ಲಿಯವರೆಗೆ ನನ್ನ ದೇಹವನ್ನ ಬೈಕೊಂಡಾಗ, ಬೇಜಾರು ಮಾಡಿದಾಗ ಅಥವಾ ನಕಾರಾತ್ಮಕತೆಯ ಸೃಷ್ಟಿಯಾಗುವಂತೆ ಸಿಚುವೇಶನ್ ನಡೆದಾಗ ಏರ್ಪಾಡಾಗಿರೋ ಬ್ಲಾಕೇಜಸ್ ಎಲ್ಲ ನನ್ನ ಮೂಗಿನ ಮೂಲಕ ಕಂಪ್ಲೀಟ್ ಆಗಿ ಆಚೆ ಬಂದು ಅದೆಲ್ಲವುಗಳು ಕೂಡ ನನ್ನಿಂದ ದೂರ ಆಗಿ ಅದೆಲ್ಲವುಗಳು ಕಾಂತಿಯನ್ನ ಹೊಂದಿ ಯೂನಿವರ್ಸ್ ಜೊತೆ ಬೆರೆತು ಹೋಗ್ತಾ ಇದೆ. ಇದನ್ನ ಹೇಳ್ಕೊಳ್ಳಿ, ಹಾಗೆ ಒಂದು ನಿಮಿಷ ಫೀಲ್ ಮಾಡಿ ಫ್ರೆಂಡ್ಸ್. ಓಕೆ,
ಈಗ ಮತ್ತೆ ನಿಮ್ಮ ಎರಡೂ ಕೈಗಳನ್ನು ಕ್ಲಾಪ್ಸ್ ಮಾಡಿ, ಅಂದರೆ ಒಂದು ಬೆರಳೊಳಗೆ ಬೆರಳು ಹಾಕೊಂಡು ಕುತ್ಕೊಳ್ಳಿ. ಈಗ ನಿಮ್ಮ ಉಸಿರನ್ನ ಮಾತ್ರ ಗಮನಿಸ್ತಾ ನಿಮ್ಮ ದೇಹದ ಪ್ರತಿಯೊಂದು ಭಾಗಕ್ಕೆ ಲವ್ ಎನರ್ಜಿನ ತಲುಪಿಸ್ತಾ ಇದ್ದೀರಾ. ಆ ಲವ್ ಎನರ್ಜಿ ಬಂದು ರೆಡ್ ಕಲರಲ್ಲಿರುತ್ತೆ. ಸೊ ಈಗ ಖುಷಿಯಿಂದ ಸಂತೋಷದಿಂದ ಸ್ವೀಕಾರ ಮಾಡಿ. ನಿಮ್ಮ ತಲೆಯ ಮೇಲ್ಭಾಗಕ್ಕೆ ಪ್ರೀತಿಯ ಶಕ್ತಿಯನ್ನ ತುಂಬ್ತಿದ್ದೀರಾ. ಫೀಲ್ ಮಾಡಿ. ಹಾಗೆ ನಿಮ್ಮ ಹಣೆಯ ಭಾಗಕ್ಕೆ ಪ್ರೀತಿಯನ್ನ ತುಂಬ್ತಿದ್ದೀರಾ. ನಿಮ್ಮ ಐಬ್ರೋಸ್ಗೆ, ನಿಮ್ಮ ಎರಡೂ ಕಣ್ಣುಗಳಿಗೆ, ನಿಮ್ಮ ಮೂಗಿಗೆ, ನಿಮ್ಮ ಎರಡೂ ಕಿವಿಗಳಿಗೆ, ಹಾಗೆ ನಿಮ್ಮ ಎರಡು ಕೆನ್ನೆಗಳಿಗೆ, ನಿಮ್ಮ ಬಾಯಿಗೆ, ನಾಲಿಗೆ, ಹಲ್ಲುಗಳು, ಹಾಗೆ ಗಂಟಲು, ನಿಮ್ಮ ಗಲ್ಲ, ಕುತ್ತಿಗೆ, ಈ ಇಷ್ಟೂ ಭಾಗ ಆ ಲವ್ ಎನರ್ಜಿಯಿಂದ ಕಂಪ್ಲೀಟ್ ಆಗಿ ಫಿಲ್ ಆಗಿದೆ. ಫೀಲ್ ಮಾಡಿ ಆ ರೆಡ್ ಕಲರ್ ಎನರ್ಜಿನ. ಈಗ ನಿಮ್ಮ ಕುತ್ತಿಗೆ ಭಾಗ, ನಿಮ್ಮ ಶೋಲ್ಡರ್ಸ್, ನಿಮ್ಮ ಎರಡೂ ಕೈಗಳು, ಕೈ ಬೆರಳುಗಳು, ನಿಮ್ಮ ಅಪ್ಪರ್ ಬ್ಯಾಕ್, ಲೋವರ್ ಬ್ಯಾಕ್, ಚೆಸ್ಟ್ ಏರಿಯಾ, ನಿಮ್ಮ ಎರಡು ಕಾಲುಗಳ ಮುಂಚೆ ಹೊಟ್ಟೆ, ಹಾಗೆ ಹಾರ್ಟ್, ಲಂಗ್ಸ್, ಸಣ್ಣ ಕರುಳು, ದೊಡ್ಡ ಕರುಳು, ಜಠರ, ಕಿಡ್ನೀಸ್, ಹಾಗೆ ನಿಮ್ಮ ಪ್ರೈವೇಟ್ ಪಾರ್ಟ್ಸ್, ನಿಮ್ಮ ಎರಡೂ ಕಾಲುಗಳು, ಕಾಲು ಬೆರಳುಗಳು, ಸಂಪೂರ್ಣ ನಿಮ್ಮ ದೇಹ ಈ ಲವ್ ಎನರ್ಜಿಯಿಂದ, ರೆಡ್ ಎನರ್ಜಿಯಿಂದ ಕಂಪ್ಲೀಟ್ ಆಗಿ ತುಂಬಿ ಹೋಗಿದೆ. ಫೀಲ್ ಮಾಡಿ. ಇನ್ನು ಕಂಪ್ಲೀಟ್ ಆಗಿ ಫೀಲ್ ಮಾಡಿ ಫ್ರೆಂಡ್ಸ್.
ಈಗ ಹೇಳ್ಕೊಳ್ಳಿ, ನನ್ನನ್ನು ನಾನು ತುಂಬ ಪ್ರೀತಿ ಮಾಡ್ತೀನಿ. ನನ್ನ ದೇಹದ ಪ್ರತಿ ಭಾಗವನ್ನು ನಾನು ತುಂಬ ಪ್ರೀತಿ ಮಾಡ್ತೀನಿ. ನನ್ನನ್ನು ನಾನು ಗೌರವಿಸ್ತೀನಿ. ನನ್ನನ್ನು ನಾನು ಯಾವಾಗಲೂ ಸಕಾರಾತ್ಮಕ ಭಾವನೆಯನ್ನು ತುಂಬಿಸಿ ಖುಷಿಯಿಂದ ಸಂತೋಷದಿಂದ ಕಾಲ ಕಳೆಯುತ್ತೇನೆ. ನಾನು ನನ್ನೊಂದಿಗೆ ಕಳೆಯುವ ಪ್ರತಿ ಕ್ಷಣವೂ ಅದ್ಭುತವಾಗಿರುತ್ತೆ. ನನ್ನ ದೇಹ ಈಗ ಕಂಪ್ಲೀಟ್ ಆಗಿ ಮಿರಾಕಲ್ಸ್ನ, ಪ್ರಾಸ್ಪೆರಿಟಿನ, ಅಬಂಡನ್ಸ್ನ ರಿಸೀವ್ ಮಾಡೋದಕ್ಕೆ ರೆಡಿಯಾಗಿದೆ. ನಾನು ಲಕ್ಷ್ಮಿ, ನಾನು ಸರಸ್ವತಿ, ನಾನು ಆದಿಶಕ್ತಿ, ನಾನು ತಾಳ್ಮೆ, ನಾನು ಸಹನೆ, ನಾನು ಕರುಣೆ, ನಾನು ಪ್ರೀತಿ, ನಾನು ಸಂಪತ್ತು, ನಾನು ಐಶ್ವರ್ಯ. ನನ್ನಲ್ಲಿ ಈ ಎಲ್ಲವುಗಳು ಕೂಡ ತುಂಬಿ ಹೋಗಿದೆ. ನಾನು ಒಂದು ಅನಂತ ಶಕ್ತಿ. ನಾನು ಆನಂದ, ನಾನು ಸಂತೋಷ, ನಾನು ಈ ಯೂನಿವರ್ಸ್. ಫೀಲ್ ಮಾಡಿ, ಈ ಎಲ್ಲವನ್ನು ನೀವೇ ಅಂದ್ಕೊಂಡು ಫೀಲ್ ಮಾಡಿ. ಈಗ ನಮ್ಮ ಈ ಧ್ಯಾನಕ್ಕೆ ಆಹ್ವಾನಿಸಿದ ಎಲ್ಲ ಗುರುಗಳಿಗೆ ಹಾಗೆ ದೇವಾನುದೇವತೆಗಳಿಗೆ, ಪ್ರಕೃತಿ ಮಾತೆ, ವಸುಂಧರ ಮಾತೆ, ಸಪ್ತ ಋಷಿಯರು, ಋಷಿ ಪತ್ನಿಯರು, ಏಂಜಲ್ಸ್ ಹಾಗೆ ಎಲ್ಲ ಮಾಸ್ಟರ್ಸ್ಗೆ ಧನ್ಯವಾದಗಳನ್ನು ಅರ್ಪಿಸ್ತಾ, ಹಾಗೆ ನಮ್ಮ ಈ ಧ್ಯಾನಕ್ಕೆ ಸಹಕರಿಸಿದ ನಮ್ಮ ಮನಸ್ಸು, ಬುದ್ಧಿ, ದೇಹಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತಾ ನಿಧಾನವಾಗಿ ಸಹಜ ಸ್ಥಿತಿಯನ್ನು ತಲುಪಿ ಫ್ರೆಂಡ್ಸ್. ನಿಧಾನವಾಗಿ ನಿಮ್ಮ ಎರಡೂ ಕೈಗಳನ್ನು ತೆಗೆದು ನಿಮ್ಮ ಕಣ್ಣುಗಳ ಮೇಲಿಟ್ಕೊಳ್ಳಿ. ಹಾಗೆ ನಿಧಾನವಾಗಿ ನಿಮ್ಮ ಎರಡೂ ಕೈಗಳನ್ನು ನೋಡ್ತಾ ನಿಮ್ಮ ಕಣ್ಣುಗಳನ್ನು ಓಪನ್ ಮಾಡಿ. ಓಕೆ, ಫುಲ್ ಆಫ್ ಲವ್ ಎನರ್ಜಿ, ಫುಲ್ ಆಫ್ ಲವ್.
ನಾವು ಏನನ್ನು ದ್ವೇಷದಿಂದ ಗೆಲ್ಲಕ್ಕಾಗಲ್ಲ, ಎಲ್ಲಾನು ಪ್ರೀತಿಯಿಂದ ಗೆಲ್ಬೋದಂತೆ. ಕರೆಕ್ಟಾ? ಯಾರಾದರೂ ನಿಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತೀರಾ? ಕರೆಕ್ಟ್ ಮೇಡಮ್ ಹೇಳಿದ್ದು. ನಮ್ಮನ್ನು ನಾವು ಪ್ರೀತಿ ಮಾಡ್ಕೋಬೇಕು. ಕರೆಕ್ಟ್ ಅದು. ನಾವು ಮಾಡ್ತಾ ಇರಲಿಲ್ಲ, ಇನ್ಮೇಲೆ ಮಾಡ್ಕೊಳ್ತೀವಿ. ಎಸ್, ಖಂಡಿತವಾಗಿ ಫೀಲಿಂಗ್ ನಮ್ಮನ್ನ ಆಯ್ತು. ನಾವು ಪ್ರೀತಿ ಮಾಡಬೇಕು ಫಸ್ಟು. ಹೌದು. ಹೇಗೆ ಫೀಲ್ ಆಯಿತು ತುಂಬಾ ಚೆನ್ನಾಗಾಯ್ತು. ಲವ್ ಎನರ್ಜಿ ಫ್ಲೋ ಆಗುವಾಗ? ಚೆನ್ನಾಗಿತ್ತು. ಮೇಲಿಂದ ಅಭಿಷೇಕ ಮಾಡಿದಂಗೆ. ನೈಸ್, ಗುಡ್. ಓಕೆ, ಇನ್ನು ಯಾರಾದರೂ ಏನಾದರೂ ಹೇಳಬೇಕಾ? ಇಲ್ಲ ಏನಾದರೂ ಕ್ವೆಶನ್ ಇದ್ರೆ ಕೇಳಿ. ಏನಾದರೂ ಡೌಟ್ಸ್ ಇದ್ರೂ ಕೇಳ್ಬೋದು. ನಾವು ಫೀಲಿಂಗ್ ಮಾಡ್ಕೋಬೇಕಾದ್ರೆ ತಲೆ ಸಹಸ್ರದಿಂದ ಬರ್ಬೇಕಾ, ಕೆಳಗಡೆಯಿಂದ ಹೋಗ್ಬೇಕಾ? ಅದೊಂದು ಡೌಟ್ ಇದೆ ಮ್ಯಾಮ್. ಆ್ಯಕ್ಚುಲಿ ಕುಂಡಲಿನಿ ಜಾಗೃತಿ ಆಗುವಾಗ ಎಲ್ಲರೂ ರೂಟ್ ಚಕ್ರದಿಂದ ಸ್ಟಾರ್ಟ್ ಮಾಡ್ತಾರೆ. ಬಟ್ ನಮಗೆ ವಿಶ್ವಪ್ರಾಣ ಶಕ್ತಿ ಅರಿಯೋದು ಸಹಸ್ರಾರ ಚಕ್ರದಿಂದ. ಸೊ ಹಾಗಾಗಿ ನಾವು ಮೆಡಿಟೇಷನಲ್ಲಿ ಯೂಶಲಿ ಸಹಸ್ರಾರ ಚಕ್ರದಿಂದ ಅಬ್ಸರ್ವ್ ಮಾಡ್ತೀವಿ. ಬಟ್ ಚಕ್ರಾಸ್ ಹೀಲಿಂಗು ಅಥವಾ ಚಕ್ರಾಸ್ ಮೆಡಿಟೇಷನ್ ಮಾಡ್ತಾ ಇದ್ರೆ ನಾವು ರೂಟ್ ಚಕ್ರದಿಂದನೇ ಸ್ಟಾರ್ಟ್ ಮಾಡಬೇಕು. ಓಕೆ, ಥ್ಯಾಂಕ್ ಯು. ಅದಕ್ಕೆ ಡೌಟ್ ಇತ್ತು ಸ್ವಲ್ಪ, ಅದಕ್ಕೆ ಕ್ಲಿಯರ್ ಮಾಡ್ಕೊಂಡು. ಥ್ಯಾಂಕ್ ಯು. ಗುಡ್ ಕ್ವೆಶನ್ ಮ್ಯಾಮ್, ಥ್ಯಾಂಕ್ ಯು. ಎಸ್, ಭಾರತಿ ಮ್ಯಾಮ್ ಏನಾದರೂ ಇದೆಯಾ ನಿಮ್ಮದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋಕ್ಕೆ? ಇಲ್ಲ ಮೇಡಮ್, ಚೆನ್ನಾಗಿತ್ತು ಇವತ್ತಿಂದು. ಕಣ್ಣ ಬಿಡಕ್ ಆಗ್ತಿಲ್ಲ. ಅಭಿಷೇಕ ಮಾಡ್ದಂಗ್ ಚೆನ್ನಾಗ್ ಅನಿಸ್ತಾ ಇತ್ತು. ಆದ್ರೂ ಬಿಟ್ವಿ. ತುಂಬಾ ಚೆನ್ನಾಗಿತ್ತು. ಓಕೆ, ವೆರಿ ಗುಡ್. ಮತ್ತು ಇನ್ನೊಂದು, ನಾವು ಚಿಕ್ಕದ್ರಿಂದ ಏನಾದರೂ ನಮ್ಮನ್ನು ನಾವು ಬೈಕೊಂಡು, ನಮ್ಮನ್ನು ನಾವು ಹೇಟ್ ಮಾಡ್ಕೋತಾ, ನಾನು ಯಾಕೆ ಹುಡುಗಿ ಹುಟ್ಟಿದೆ, ನಾನು ಯಾಕೆ ಈ ಥರ ಹುಟ್ಟಿದೆ, ನಾನು ಯಾಕೆ ಆ ಥರ ಹುಟ್ಟಿದೆ ಅಂತ ಅಂದ್ಕೊಂಡು ಬಂದಾಗಿಂದ ನಮ್ಮ ಬಾಡಿನಲ್ಲಿ ನಮಗೆ ಗೊತ್ತಿಲ್ಲದೆ ಸಿಕ್ಕಾಬಟ್ಟೆ ಬ್ಲಾಕೇಜಸ್ ಕ್ರಿಯೇಟ್ ಆಗಿರುತ್ತಂತೆ. ಸೊ ಆ ಬ್ಲಾಕೇಜಸ್ನ ನಾವು ರಿಲೀಸ್ ಮಾಡಬೇಕು ನಮ್ಮ ದೇಹದಿಂದ ಅಂದರೆ ನಾವು ಫಸ್ಟು ಸೆಲ್ಫ್ ಲವ್ನ ಸ್ಟಾರ್ಟ್ ಮಾಡಬೇಕು. ಅದಾದಮೇಲೆ ದಿನ ಮಲ್ಕೊಳ್ಳೋಕ್ಕೂ ಮುಂಚೆ ಇಲ್ಲ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮನ್ನು ನೀವು ನೋಡಿಕೊಂಡು, ವಾವ್ ಯೂನಿವರ್ಸ್ ಎಷ್ಟು ಬ್ಯೂಟಿಫುಲ್ ಆಗಿರೋ ಬಾಡಿ ನನಗೆ ಕೊಟ್ಟಿದ್ಯಾ, ನಾನೆಷ್ಟು ಸುಂದರವಾಗಿದ್ದೀನಿ, ನಾನೆಷ್ಟು ಸಂತೋಷವಾಗಿದ್ದೀನಿ, ನಾನೆಷ್ಟು ಖುಷಿಯಾಗಿದ್ದೀನಿ ನನ್ನ ದೇಹದಲ್ಲಿ ಅಂತ ಹೇಳಿಕೊಂಡು ನಮ್ಮ ದಿನನ ಸ್ಟಾರ್ಟ್ ಮಾಡಬೇಕು. ಹಾಗೆ ಮಲ್ಕೊಳ್ಳೋದಕ್ಕೂ ಮುಂಚೆನೂ ಕೂಡ ಮಿರರ್ ಮುಂದೆ ಹೋಗಿ ನಿಂತ್ಕೊಂಡು ನಮ್ಮನ್ನು ನಾವು ನೋಡಿಕೊಂಡು ಎಷ್ಟು ಚೆನ್ನಾಗಿದ್ದೀನಿ ಅಂತ ಹೇಳಿ ನಮಗೆ ನಾವು ಲವ್ ಎನರ್ಜಿನ ಕಳಿಸ್ತಾ ಮಲ್ಕೊಳ್ಳೋದ್ರಿಂದ ಕೂಡ ಆ ಬ್ಲಾಕೇಜಸ್ನ ನಾವು ರಿಲೀಸ್ ಮಾಡ್ಬೋದು. ಮತ್ತು ನಾನೀಗ ಏನು ಮೆಡಿಟೇಷನ್ ಮಾಡಿದೆ ಆ ಮೆಡಿಟೇಷನ್ನ 21 ಡೇಸ್ ಕಂಟಿನ್ಯೂಸ್ ಆಗಿ ಮಾಡೋದ್ರಿಂದ ಕೂಡ ನಮ್ಮಲ್ಲಿರೋ ಆ ಬ್ಲಾಕೇಜಸ್ ಎಲ್ಲ ರಿಲೀಸ್ ಆಗ್ತಾ ಬರುತ್ತೆ. ಓಕೆ, ಸೊ ಮಲ್ಕೊಳ್ಳೋಕ್ಕೂ ಮುಂಚೆ ಮೆಡಿಟೇಷನ್ ಕಂಪಲ್ಸರಿ. ಈಗ ಮೆಡಿಟೇಷನ್ ನಿದ್ದೆ ಇಲ್ಲದೆ ತುಂಬ ಜನ ಬಳಲ್ತಿರ್ತಾರೆ. ನೀವು ಜಸ್ಟ್ 10 ಮಿನಿಟ್ಸ್ ಮೆಡಿಟೇಷನ್ ಮಾಡಿ ಮಲ್ಕೊಳ್ಳಿ, ಅದ್ಭುತವಾಗಿ ನಿದ್ದೆ ಮಾಡಬಹುದು. ಓಕೆ, ಒಂದೊಂದ್ಸಲ ಮತ್ತೆ ಹೋಗುತ್ತೆ. ಇನ್ನೊಬ್ರಿಂದ ಅಂತ ತಪ್ಪನ್ನು ಇನ್ನೊಬ್ರ ಮೇಲೆ ಹೇಳ್ತಿರ್ತೀವಿ. ನಮ್ಮಿಂದನೇ ನಾವೇ ಅದನ್ನ ಮಾಡ್ತಿರ್ತೀವಿ, ನಮಗ್ ಗೊತ್ತೇ ಆಗಲ್ಲ. ಅದು ಬೇರೆಯವ್ರ ಮೇಲೆ ತೋರಿಸ್ತಿರ್ತೀವಿ. ಹೌದು ಹೌದು, ಕರೆಕ್ಟ್. ಆಮೇಲೆ ಇದನ್ನ ನೆನ್ಕೊಂಡು ಅವೇರ್ನೆಸ್ ಬಂದು ಹೇಳ್ಕೊಂಡಾಗ ನಮ್ಗೆ ಇರುತ್ತೆ. ಕರೆಕ್ಟ್, ಅದನ್ನ ನಾವು ಫಸ್ಟ್ ತಿಳ್ಕೊಬೇಕು. ಹೌದು. ತಿಳ್ಕೊಂಡಾಗ ಸರಿ ಹೋಗುತ್ತೆ. ಕರೆಕ್ಟ್. ಫಸ್ಟ್ ಗೊತ್ತಾಗಲ್ಲ. ನಮ್ಮನ್ನ ನಾವು ಕರೆಕ್ಟ್ ಮಾಡ್ಕೋಬೇಕು. ಬೇರೆಯವ್ರನ್ನ ಕರೆಕ್ಟ್ ಮಾಡೋಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಫಸ್ಟ್ ನಮ್ಮನ್ನ
ನಾವೇ ಸರಿ ಬೇರೆಯವ್ರೇ ಹೌದು ತಪ್ಪು ಹೌದು ಅವ್ರು ಸರಿ ಇಲ್ಲ ಅನ್ನೋ ತರನೇ ಮಾತಾಡ್ತೀವಿ. ಒಂದೊಂದ್ಸಲ ಗೊತ್ತಾಗ್ದೇನೆ ಬಂದ್ಬಿಡುತ್ತೆ. ಹೌದು. ಆಮೇಲೆ ಯೋಚನೆ ಮಾಡಿದಾಗ ಗೊತ್ತಾಗುತ್ತೆ. ಆ ಈಗೋ ಅನ್ನೋದಿರುತ್ತಲ್ವಾ, ಸೊ ನಾನ್ ಮಾಡೋದೇ ಕರೆಕ್ಟ್, ನಾನೇ, ನನ್ನಿಂದಾನೇ ನಾನು ಹಾ, ಹೇಳಿದ್ದೆ ಅನ್ನೋದಿರುತ್ತೆ. ಹಾ, ಸೊ ಅದು ನಮ್ಮಿಂದ ಹೋದ್ರೆ ನಾವು ಕಂಪ್ಲೀಟ್ ಆಗಿ ತುಂಬಾ ವಿಚಾರಗಳನ್ನ ದಿನದಲ್ಲಿ ಕಲ್ತ್ಕೋಬಹುದು ಹೌದು ಅಲ್ವಾ. ಮತ್ತೆ ಹೌದು. ಪ್ರತಿಯೊಂದು ಸಿಚುವೇಶನ್ ನಮ್ಗೊಂದು ಲೆಸನ್ ಕಳ್ಸ್ಕೊಡಕ್ ಬರುತ್ತೆ. ನಾವ್ ಅದನ್ನ ಅಯ್ಯೋ ನನಗೆ ಯಾಕೆ ಇದು ಬರ್ತಿದೆ, ನನಗೆ ಯಾಕೆ ಹಿಂಗಾಗ್ತಿದೆ, ನನಗೆ ಯಾಕೆ ಅಂತ ಹೇಳೋದ್ರಿಂದ ಕೂಡ ನಮ್ಮಲ್ಲಿ ಬ್ಲಾಕೇಜಸ್ ಕ್ರಿಯೇಟ್ ಆಗುತ್ತೆ. ಸೊ ನಾವೇನ್ ಮಾಡ್ಬೇಕು, ಹ್ಮ್ ಸಿಚುವೇಶನ್ ಬಂದಾಗ ಇದೇನೋ ನನಗೆ ಹೇಳ್ಕೊಡಕ್ ಬಂದಿದೆ, ಏನ್ ಹೇಳ್ಕೊಡಕ್ ಬಂದಿದೆ ಅಂತ ಫಸ್ಟ್ ಕ್ವೆಶನ್ ಹಾಕೋಬೇಕು, ಮೆಡಿಟೇಷನ್ಗೆ ಕುತ್ಕೋಬೇಕು. ಆವಾಗ ನಮ್ಮ ಇಂಟ್ಯೂಷನ್ನೇ ನಮಗೆ ಹೇಳುತ್ತೆ ಇದು ಏನಕ್ಕೆ ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ಆ ಲೆಸನ್ನ ಏನು ನಾವು ಕಲ್ತ್ವಿ ಅದನ್ನ ಡೈರಿನಲ್ಲಿ ನೋಟ್ ಮಾಡ್ಕೋಬೇಕು, ನೋಟ್ ಮಾಡಿ ಬರೆದಿಟ್ಕೋಬೇಕು. ಮತ್ತೆ ನಮಗೆ ಅದೇ ಸಿಚುವೇಶನ್ ಮತ್ತೆ ಮತ್ತೆ ಬರ್ತಿದೆ, ಮತ್ತೆ ನಾವು ಅದನ್ನೇ ಫೇಸ್ ಮಾಡ್ತಿದ್ದೀವಿ ಅಂತ ಮತ್ತೆ ಆ ಡೈರಿನಲ್ಲಿ ತೆಗೆದುಬಿಟ್ಟು ಓದಬೇಕು. ಈ ಥರ ಮಾಡೋದ್ರಿಂದ ಕೂಡ ನಮ್ಮಲ್ಲಿ ಆಗೋ ಎಷ್ಟೋ ಬ್ಲಾಕೇಜಸ್ ಇಂದ, ಯೋಚನೆಗಳಿಂದ ನಾವು ಆಚೆ ಬರ್ಬೋದು. ಹೌದು. ಎಸ್. ಮಾತಾಡ್ಬೇಕಾರೆಲ್ಲ ಗೊತ್ತೇ ಆಗಲ್ಲ ಬಿಡಿ, ಮಾತಾಡಿ ಆಗ್ಬಿಡುತ್ತೆ. ಆಮೇಲೆ ಯೋಚನೆ ಮಾಡಿದಾಗ ಅದಕ್ಕೆ ಓ, ತಪ್ಪಲ್ವಾ. ಒಂದು ಮಾತು ಮಾತಾಡೋಕ್ಕೂ ಮುಂಚೆ 100 ಸಲ ಯೋಚನೆ ಮಾಡಬೇಕು ಅಂತ ದೊಡ್ಡವರು ಅಷ್ಟಿಲ್ದೆ ಹೇಳಿದಾರಲ್ಲ ಬಸವಣ್ಣ, ಮಾತು ಆಡಿದರೆ ಹೋಯಿತು, ಮುತ್ತು ಹೊಡೆದರೆ ಹೋಯಿತು ಅಂತ. ಅದ್ರ ಆ, ಹಂಗೆ. ಸೊ ಪ್ರತಿಯೊಂದು ಮಾತು ನಾವು ಆಡೋಕ್ಕೂ ಮುಂಚೆ ಯೋಚನೆ ಮಾಡಬೇಕು. ಕರೆಕ್ಟಾ? ಮಾತು ನಾನು ಕರೆಕ್ಟಾ? ಬಂಗಾರ. ಹಾ, ನಾನು ಕರೆಕ್ಟಾಗಿ ಅದು ಮಾತಾಡ್ತಿದ್ದೀನಿ. ಅವಾಗ ಮಾತಾಡ್ಬೇಕಾದ್ರೆ ಗೊತ್ತಾಗಲ್ಲ. ಮಾತಾಡಿ ಆದ್ಮೇಲೆ ಯೋಚನೆ ಮಾಡಿದ್ರೆ ನಿಧಾನವಾಗಿ ಓ, ಹೌದು ತಪ್ಪು, ನಾವು ಮಾತಾಡ್ಬಾರ್ದಿತ್ತು ಅಂತ ಅವಾಗ ಅನ್ಸುತ್ತೆ. ಹೌದು. ಅಷ್ಟೊತ್ತಿಗೆ ಮಾಡಿ ಆಗೋಗಿರುತ್ತೆ. ನಾವು ಅದಕ್ಕೆ ಬೇರೆಯವರು ಜಾಸ್ತಿ ಮಾತಾಡ್ತಾ ಇರ್ಲಿಲ್ಲ. ಬೇರೆಯವರು ನಮಗೆ ಎಲ್ಲ ಬಿಡು. ಮಾತಾಡ್ತಿದ್ದೀರಾ ಅಂದಾಗ ನಾವು ಅವ್ರಿಗೆ ವಾಪಸ್ ಮಾತಾಡಿನೇ ವಾಪಸ್ ಕೊಡಬೇಕು ಅಂತ ಏನೂ ಇಲ್ಲ. ನಾವು ಎಷ್ಟು ಹೇಳಬೇಕು ಅಷ್ಟು ಹೇಳಿ ಸೈಲೆಂಟ್ ಆದ್ರೆ ಸಾಕು. ಅಲ್ಲಿ ಇನ್ನ ಜಾಸ್ತಿ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗಲ್ಲ. ಅವ್ರ ಕೈಲಿ ಯಾಕೆ ಅನಿಸ್ಕೋಬೇಕು, ನಾವು ಅಂದ್ಬಿಟ್ವಿ ಅಂತ ಗ್ರೇಟ್ ಆಗೋ ತರ ನಮಗ್ ಫೀಲ್ ಆಗ್ತಾ ಏನ್ ಇರುತ್ತೆ. ಗೊತ್ತಾ ಮ್ಯಾಮ್, ಇವಾಗ ಯಾರಾದ್ರೂ ನಾವ್ ನಮ್ಗೆ ಅಂದ್ರೆ ಅಂತಿದ್ದಾರೆ, ನಾವೇ ಹ್ಮ್ ಇವಾಗ ನಮ್ಗೆ ಯಾರಾದ್ರೂ ಅಂತಿದ್ದಾರೆ, ನಮಗೆ ಬೈತಿದ್ದಾರೆ, ನಮ್ಮ ಬಗ್ಗೆ ಮಾತಾಡ್ತಿದ್ದಾರೆ ಅಂದ್ರೆ ಅವರು ನಮ್ಮ ಕರ್ಮಗಳನ್ನ ಅವ್ರು ತಗೋತಾ ಇದ್ದಾರೆ. ಓಕೆ, ನಾವು ಅದಕ್ಕೆ ಖುಷಿ ಪಡ್ಬೇಕು, ನಾವು ಬೇಜಾರು ಮಾಡ್ಕೊಂಡು ವಾಪಸ್ ಅವ್ರ ಹತ್ರ ಜಗಳ ಆಡಕ್ ಹೋಗ್ಬಾರ್ದು. ನಾವ್ ಸೋಲ್ತಾ ಇದೀವಿ ಅನ್ನಂಗಾಗುತ್ತಾಗ, ಹಾಗೆ ನಾವ್ ಗೆಲ್ತಾ ಇದೀವಿ ಅಂದ್ರೆ ನಾವ್ ಗೆಲ್ತಾ ಇದೀವಿ ಅನ್ನೋ ತರ ನಮಗ್ ಆಯ್ತಾ ಇರುತ್ತೆ. ಅಲ್ಲ, ಈಗ ಏನ್ ಗೊತ್ತಾ, ಗೆದ್ರೆ ಮಾತಲ್ಲಿ ಗೆದ್ರೆ ಗೆದ್ಬಿಟ್ಟೆ ಅಂತ ಇಲ್ಲ. ಮಾತಲ್ಲಿ ಸೋಲೋದ್ರಿಂದ ಕೂಡ ನಾವು ಕೆಲವೊಂದ್ಸಲ ಗೆಲುವನ್ನ ಕಂಡಿರ್ತೀವಿ. ಸೊ ಅದನ್ನು ನಾವು ಅಬ್ಸರ್ವ್ ಮಾಡಬೇಕು. ಯಾವಾಗ್ಲೂ ಅವೇರ್ನೆಸ್ ಅಲ್ಲಿ ಇರ್ಬೇಕು. ಮತ್ತೆ ಜಾಸ್ತಿ ಮಾತಾಡ್ದಿರ ಸೈಲೆಂಟ್ ಆಗಿದ್ದು ಎಲ್ಲಾನು ಅಬ್ಸರ್ವ್ ಮಾಡ್ತಾ, ನಮಗೆ ಯಾವಾಗ ಮಾತಾಡಬೇಕು, ಓಕೆ ನನ್ಗೆ ಇದು ನನ್ನ ಕೈ ಮೀರಿ ಹೋಗ್ತಾ ಇದೆ, ನಾನು ಹೇಳಲೇಬೇಕು ಇದು ಅನ್ನಿಸ್ದಾಗ ನೀವು ಹೇಳಬೇಕು. ಹೇಳಿ, ಬಟ್ ಒಳ್ಳೆತನದಲ್ಲಿ ಹೇಳಿ. ಜಗಳ ಮಾಡೋ ಥರ ನಾವು ಹೇಳಿದ್ರೆ ಏನಾಗುತ್ತೆ, ಅವ್ರಿಗೆ ಮತ್ತೆ ಈಗೋ ಹರ್ಟ್ ಆಗುತ್ತೆ, ಮತ್ತೆ ಅದು ಇನ್ನೊಂಥರ ಪ್ರಾಬ್ಲಮ್ ಆಗುತ್ತೆ. ಕೂರಿಸ್ಕೊಂಡು ಅವ್ರ ಹತ್ರ ಒಳ್ಳೆ ರೀತಿನಲ್ಲೇ ಮಾತಾಡಿದ್ರೆ ಆಗೋಯ್ತು ಅಷ್ಟೆ. ಓಕೆ, 1 ಮಿನಿಟ್ ಟೈಮ್ ಇದೆ. ಇವತ್ತು ಮೆಡಿಟೇಷನ್ನ ನನ್ನ ಜೊತೆ ಮಾಡಿದ್ದಕ್ಕೆ, ಜಾಯಿನ್ ಆಗಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ಮೋಸ್ಟ್ಲಿ ನಾಳೆ ನಾನು ಮೆಡಿಟೇಷನ್ ಕ್ಲಾಸ್ ಮಾಡೋಕ್ಕಾಗಲ್ಲ, ಯಾಕಂದರೆ ನಮ್ಮ ಆಫೀಸಲ್ಲಿ ಒಂದು ಇವೆಂಟ್ ಇದೆ. ಹಾಗಾಗಿ ಸೊ ನಾಡಿದ್ದೆಲ್ಲರೂ ಸಿಗೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್. ನಾಳೆ